ಮಾಡ್ತಾ ಇದ್ದೀವಿ. ಅದಲ್ಲದೆ ನಿಮಗೆ ಗೊತ್ತಿರೋ ಹಾಗೆ ಸಿದ್ಧಾರ್ಥ ಅವ್ರದ್ದೇನು ಒಂದು ಟ್ರಸ್ಟ್ ಇತ್ತು, ಅದರ ಸಲುವಾಗಿ ಬಹಳ ದೊಡ್ಡ ಹೋರಾಟ ಮಾಡಿದ್ದೀವಿ ನಾವು. ಅವರ ಜಿಲ್ಲೆಗೂ ಹೋಗಿ ಹೋರಾಟ ಮಾಡಿದ್ದೀವಿ. ಮಾಡಿದಾಗ ನಮ್ಮ ಚಲುವಾದಿ ನಾರಾಯಣ ಸ್ವಾಮಿ ಅವರ ವಿಧಾನ ಪರಿಷತ್ತದ ಅಧಿಕೃತ ನಮ್ಮ ವಿರೋಧ ಪಕ್ಷದ ನಾಯಕರನ್ನೂ ಸಹ ಅವರು ಬಂಧನದಲ್ಲಿ ಇಡುವಂತ ಒಂದು ಇದು ಮಾಡಿದ್ರು, ಕಾನೂನನ್ನು ಅವರು ಕೈಗೆತ್ತಿಕೊಂಡಿರುವಂಥದ್ದು. ಆದ್ದರಿಂದ ಚಲುವಾದಿ ನಾರಾಯಣ ಸ್ವಾಮಿ by his deed, his contribution is nil in the politics. ಕಾಂಗ್ರೆಸ್ದ ನಾಯಕತ್ವನೇ ಅವರ ಬಗ್ಗೆ ಇವತ್ತು ತುಂಬಾ ಸ್ಥಳಗಳಲ್ಲಿ, ತುಂಬಾ ವಿಚಾರಗಳಲ್ಲಿ ಅವಹೇಳನಕಾರಿಯಾದಂತಹ ಚಿಂತನೆಗಳು ನೆಡ್ತಾ ಇದೆ. ವಿ ವಿಲ್ ಫೈಟ್ ಅಗೇನ್ಸ್ಟ್ ಹಿಮ್ ಲೀಗಲಿ, ಸೋಷಿಯಲಿ, ಡೆಮೋಕ್ರೆಟಿಕಲಿ ಅಂಡ್ ಆಲ್ಸೋ ಪೊಲಿಟಿಕಲಿ. ಥ್ಯಾಂಕ್ ಯು ಸರ್. ಅವ್ರ ತಾಯಿಯೇ ಅವರಿಗೆ ಏನೂ ಸಂಬಂಧ ಇಲ್ಲ ಅನ್ನುವಂಥ ಮಾತನ್ನ ಅವರು ಅದರಲ್ಲಿ ಹೇಳಿದ್ದಾರೆ. ಆದ್ದರಿಂದ ಲೆಟ್ ಅಸ್ ವೇಟ್ ಫಾರ್ ದ ಇನ್ವೆಸ್ಟಿಗೇಷನ್. ಈ ರೀತಿ ಅಮಾಯಕರನ್ನ ಬಲಿ ತೆಗೆದುಕೊಳ್ಳುವಂಥದ್ದು, ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲದೇ ಇರುವಂಥದ್ದು, ಡ್ರಗ್ಸ್ಗಳ ಮೇಲೆ ನಿಯಂತ್ರಣವನ್ನು ಹೊಂದದೇ ಇರುವಂಥ ಸರ್ಕಾರ, ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಆಗ್ತಾ ಇಲ್ಲ. ಬೇಕಾಬಿಟ್ಟಿ ಮಾತಾಡ್ತಾ ಇರುವಂಥ ಮಿನಿಸ್ಟ್ರಿಗಳು ಈ ರೀತಿಯಾದಂಥ RCB ಸ್ಟ್ಯಾಂಪೇಡ್ದಲ್ಲಿ ನೇರ ಸರ್ಕಾರವೇ ಹೊಣೆ ಆಗಿರುವಾಗ ಬಹುತೇಕ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂಡ್ ಹೋಮ್ ಮಿನಿಸ್ಟರ್ ಅಕ್ಯೂಸ್ಡ್ ನಂಬರ್ 1. ಸರ್ಕಾರಿ ಆಸ್ಪತ್ರೆಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಮಾತುಗಳನ್ನ ಬಹಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ದೂರದೃಷ್ಟಿ ಹೇಳಿದ್ರು. ಯಾಕಂದ್ರೆ ಬುದ್ಧದತ್ತ ಇದನ್ನೇ ಹೇಳಿದ್ರು, ಇದನ್ನೇ ಬಸವಣ್ಣ ಹೇಳಿದ್ರು, ಇದನ್ನೇ ಅಂಬೇಡ್ಕರ್ ಕೂಡ ಸಂವಿಧಾನ ಯಾವ ಜಾತಿ ವಚನ ಕೇಳ್ಬಿಟ್ಟು ಯಾವ ಜಾತಿ ಅದಕ್ಕೆ ಜಾತಿ ವ್ಯವಸ್ಥೆ ಇದೆ, ಒಂದು ಜಡತ್ವ ಇರ್ತಕ್ಕಂಥ ವ್ಯವಸ್ಥೆ, ಚಲನೆ ಬರಬೇಕಾದ್ರೆ ಅಂಶಗಳೇನು, ಸಾಮಾಜಿಕವಾಗಿ ಬದಲಾವಣೆ ಆಗಬೇಕು, ಆರ್ಥಿಕವಾಗಿ ಬದಲಾವಣೆ ಆಗಬೇಕು. ಅದಾಗ ಮಾತ್ರ ಚಲನಶೀಲತೆ ಸಾಧ್ಯ ಆಗ್ತದೆ. ನಾವೇ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಅಧಿಕ ಆಡಳಿತದ ವ್ಯವಸ್ಥೆಗೆ ಮಾರಕವಾಗಿರ್ತಕ್ಕಂಥ ಈ ಎರಡು ಜಾತಿ ಮತ್ತು ಧರ್ಮ ಭಾರತದ ಸಂವಿಧಾನದ ಆಶಯಗಳ ಜಾರಿಗೆ, ಸಂವಿಧಾನದ ನಿರ್ಣಯಗಳು ಮತ್ತು ತೀರ್ಮಾನಕ್ಕೆ ಪ್ರತಿಕೂಲವಾದಂಥ ಪರಿಣಾಮವನ್ನು